ಹಾಸನ ನಗರದ ವೀರನಹಳ್ಳಿ ಕೆರೆ ಪ್ರದೇಶ ಹಾಗೂ ಅರಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳ ಹಕ್ಕುಪತ್ರಧಾರಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಂಭೀರ ಕ್ರಮ ಕೈಗೊಂಡಿದ್ದು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸಂತ್ರಸ್ತರ ಪರವಾಗಿ ರೈತ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಈ ಮಹತ್ವದ ಭರವಸೆ ನೀಡಲಾಗಿದೆ. ಹಲವು ವರ್ಷಗಳಿಂದ ಸರ್ಕಾರಿ ಕಚೇರಿಗಳ ಸುತ್ತ ಅಲೆದಾಡಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಕುಟುಂಬಗಳಿಗೆ ಈ ಸಭೆ ಹೊಸ ಆಶಾ ಭರವಸೆ ಮೂಡಿಸಿದೆ. 2007ರಲ್ಲಿ ತೆರವು ಇನ್ನೂ ಸಿಗದ ನಿವೇಶನ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ 2007ರಲ್ಲಿ ಹಾಸನ ನಗರದ ರಾಘವೇಂದ್ರ ಕಾಲೋನಿ ವ್ಯಾಪ್ತಿಯ ವೀರನಹಳ್ಳಿ ಕೆರೆ ಪ್ರದೇಶದಲ್ಲಿ ವಾಸವಾಗಿದ್ದ ಸುಮಾರು 73 ಕುಟುಂಬಗಳನ್ನು ತೆರವುಗೊಳಿಸಲಾಗಿತ್ತು. ಆ ವೇಳೆ ಆಶ್ರಯ ಯೋಜನೆಯಡಿ ಕೃಷ್ಣನಗರ ಪ್ರದೇಶದಲ್ಲಿ ನಿವೇಶನ ನೀಡುವುದಾಗಿ ಹೇಳಿ ಜಿಲ್ಲಾಧಿಕಾರಿಗಳ ಸಹಿ ಇರುವ ಹಕ್ಕುಪತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗಿತ್ತು ಎಂದು ವಿವರಿಸಿದರು. ಆದರೆ 18 ವರ್ಷಗಳು ಕಳೆದರೂ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನದ ಸ್ಥಳವನ್ನು ಗುರುತಿಸಿ ಹಂಚಿಕೆ ಮಾಡದ ಕಾರಣ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಅನೇಕರು ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸುತ್ತಿದ್ದು, ಕೆಲವರು ತಾತ್ಕಾಲಿಕ ಶೆಡ್ಗಳಲ್ಲಿ ನೆಲೆಸಿದ್ದಾರೆ. ಸರ್ಕಾರದಿಂದ ಹಕ್ಕುಪತ್ರ ಸಿಕ್ಕಿದ್ದರೂ ನೆಲೆಸಿಗದ ಪರಿಸ್ಥಿತಿ ಜನರಲ್ಲಿ ನಿರಾಸೆ ಮೂಡಿಸಿತ್ತು ಎಂದು ಅವರು ಹೇಳಿದರು. ಹೊಸ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಕೆಎಸ್ ಲತಾಕುಮಾರಿ ಅವರ ಗಮನಕ್ಕೆ ಸಮಸ್ಯೆ ತರಲಾಯಿತು ಎಂದರು. ಅವರು ತಕ್ಷಣ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ವಾಸ್ತವ ಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ಸಮಸ್ಯೆಯನ್ನು ಮಾನವೀಯ ದೃಷ್ಟಿಯಿಂದ ಪರಿಗಣಿಸುವುದು ಆಶಾಕಿರಣ ಮೂಡಿಸಿದೆ ಎಂದು ರೈತರ ಮುಖಂಡರು ತಿಳಿಸಿದ್ದಾರೆ. 15 ದಿನಗಳಲ್ಲಿ ಕ್ರಮದ ಭರವಸೆ ಸಭೆಯಲ್ಲಿ ಹಕ್ಕುಪತ್ರಗಳ ದಾಖಲೆಗಳು, ಹಿಂದಿನ ಆದೇಶಗಳು ಹಾಗೂ ಫಲಾನುಭವಿಗಳ ವಿವರಗಳನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಕೇವಲ 15 ದಿನದೊಳಗೆ ಸಮಸ್ಯೆ ಬಗೆಹರಿಸುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಭರವಸೆ ನೀಡಿರುವುದಾಗಿ ರೈತ ಸಂಘದ ಮುಖಂಡರು ಮಾಹಿತಿ ನೀಡಿದರು. ಅರಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದಲ್ಲಿಯೂ ಇದೇ ರೀತಿಯ ಸಮಸ್ಯೆ ಎದುರಾಗಿದ್ದು, ಅಲ್ಲಿ ಕೂಡ ಹಕ್ಕುಪತ್ರ ಪಡೆದ ಹಲವು ಕುಟುಂಬಗಳು ನಿವೇಶನಕ್ಕಾಗಿ ಕಾಯುತ್ತಿವೆ. ಈ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದ್ದು, ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ದಾಖಲೆ ಪರಿಶೀಲಿಸಿ ಶೀಘ್ರ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಸಂತ್ರಸ್ತರಲ್ಲಿ ಹೊಸ ನಿರೀಕ್ಷೆ. ವರ್ಷಗಳ ಕಾಲ ಅನಿಶ್ಚಿತತೆಯಲ್ಲಿ ಬದುಕುತ್ತಿದ್ದ ಕುಟುಂಬಗಳಿಗೆ ಜಿಲ್ಲಾಡಳಿತದ ಈ ಭರವಸೆ ಹೊಸ ನಿರೀಕ್ಷೆ ಮೂಡಿಸಿದೆ. ಸರ್ಕಾರ ನೀಡಿದ ಹಕ್ಕುಪತ್ರಕ್ಕೆ ಅರ್ಥ ಸಿಗಬೇಕು, ನಮ್ಮ ಮಕ್ಕಳಿಗೆ ಶಾಶ್ವತ ನೆಲೆ ಸಿಗಬೇಕು ಎಂಬುದು ಫಲಾನುಭವಿಗಳ ಆಶಯವಾಗಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳ ಸಕ್ರಿಯ ಹಸ್ತಕ್ಷೇಪದಿಂದ ದೀರ್ಘಕಾಲದ ಸಮಸ್ಯೆಗೆ ಅಂತ್ಯ ಸಿಗುವ ವಿಶ್ವಾಸ ವ್ಯಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ವೇಗ ಪಡೆಯುವ ನಿರೀಕ್ಷೆ ಮೂಡಿದ್ದು, ಕಾದು ನೋಡಬೇಕಿದೆ. ಇದು ಗೊಬ್ಬರದ ಸಮಸ್ಯೆ ಇದೆ. ರಾಮತ್ಪುರದಿಂದ ಅಡ್ಕುಡುಗೂಡಲ್ಲಿ ಅಡ್ಕುಡುಗೂಡು ತಾಲೂಕಲ್ಲಿ ಅಕ್ಬರ್ ಮಾಚನಹಳ್ಳಿ ಅಂತ ಏನು ಮನೆ ಕಳ್ಕೊಂಡು ಇವತ್ತು ಯಾರ್ಯಾರ ಮನೇಲಿ ವಾಸ ಇದ್ದಾರೋ ಅವ್ರನ್ನ ಕೂಡಲೇ ಮನೇನ ನಾನೇ ಸರ್ವೆ ಮಾಡಿಸಿ ಅದು ಯಾರಿದೆ ಸಂಬಂಧಪಟ್ಟವ್ರನ್ನ ನಾನೇ ಹೋಗಿದ್ದೀನಿ ಖುದ್ದಾಗಿ. ಆ ಕೆಲಸನೂ ಈ ಸದ್ಯದಲ್ಲ ನಾವು ಒಂದು 15-20 ದಿವಸದಲ್ಲಿ ಅವ್ರನ್ನೆಲ್ಲ ವಾಸ ಇರೋಂಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೂ ಕಾಲಾವಕಾಶ ಇಷ್ಟೇ ದಿನ ಕಾಯ್ದಿದ್ವಿ. ಪಾಪ ಏನೋ ಇಲ್ಲೇ ಒಂದು 15 ದಿವಸ ಜಿಲ್ಲಾಧಿಕಾರಿ ಅವ್ರು ಕೇಳಿರೋದ ಕಾರಣದಿಂದ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ. ಯಾಕಂದರೆ ಇದು ಬಡವ್ರನ್ನ ನ್ಯಾಯ ಸಿಕ್ಕಲಿ ಅನ್ನೋಕ್ಕೋಸ್ಕರ ಓಡಾಡ್ತಿದ್ವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಆ ಬಡವ್ರ ಪರವಾಗಿ ಯಾವತ್ತೂ ಇದ್ದೇ ಇರುತ್ತೆ. ನನ್ನ ಹೆಸರು ಬಾಬು, ಜಿಲ್ಲಾಧ್ಯಕ್ಷ. ಆಮೇಲೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯವರು ವಿಟ್ಲ, ನಮ್ಮ ತಾಲೂಕು ಅಧ್ಯಕ್ಷರಾಗಿರೋದು ಗಂಗಾಧರರು, ನಮ್ಮ ಸೋಂಪುರ ಪುಟ್ಟರಾಜಣ್ಣ, ನಮ್ಮ ಜಿಲ್ಲಾ ಆಮೇಲೆ ಕಾಳಕ್ಕ ಪವಿ, ಇಂಥ ಸಂಬಂಧಪಟ್ಟವರು ನಮ್ಮ ಎಲ್ಲ ಮುಖಂಡರು, ರೈತರು, ಆಮೇಲೆ ಪುಡಸ್ವಾಮಿ, ಒಳನಸಪುರ ಎಲ್ಲರೂ ಇದ್ದೀವಿ ಇಲ್ಲಿ ಸಂಬಂಧಪಟ್ಟಿರೋಂಥ ಅಧಿಕಾರ. ಆಮೇಲೆ ಅಕ್ಬರ್ ಮಾಚಕನಹಳ್ಳಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರೋಂಥ ಇವರು ಅಕ್ಮಲ್ ಪಾಷಾ ಇದ್ದಾರೆ, ಆಮೇಲೆ ಕಾಂತರಾಜ್ ಇದ್ದಾರೆ. ಎಲ್ಲ ಸಂಬಂಧಪಟ್ಟ ಜಿಲ್ಲಾ ತಾಲೂಕಿನವರು, ಎಲ್ಲ ತಾಲೂಕು ಅಧ್ಯಕ್ಷರುಗಳು ಇಂತಿಂಥವ್ರು ನಾವು ಭಾಸ. ಇದೇ ವೇಳೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಿಠಲ, ತಾಲೂಕು ಅಧ್ಯಕ್ಷ ಗಂಗಾಧರ್, ಅಶೋಕ್, ಪುಟ್ಟರಾಜು, ಕಾಳಕ, ಪವಿತ್ರ, ಪುಟ್ಟಸ್ವಾಮಿ, ಅಕ್ಮಲ್ ಪಾಷಾ, ಕಾಂತರಾಜು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.